ವೀಕ್ಷಕರೇ ನಮಸ್ಕಾರ. ಗರುಡ ನ್ಯೂಸ್ಗೆ ಸ್ವಾಗತ. ನಾನು ಮಲ್ಲೇಶ್ ಕಮತೂರು. ವೀಕ್ಷಕರೇ, ಈ ದಿನ ಒಂದು ವಿಶೇಷ ಸಂಚಿಕೆಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಗ್ರಾಮ ನಿವಾಸಿಯಾದ ಗಂಗಾಧರ ಅಲಿಯಾಸ್ ಅಪ್ಪಾಜಿ ಎನ್ನುವ ಬಡ ಕುಟುಂಬದ ಯುವಕನೊಬ್ಬ ಕುಸ್ತಿ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆರಳಲು ಅತ್ಯಂತ ಕಷ್ಟಪಡುತ್ತಿರುವ ಗಂಗಾಧರ ಅಲಿಯಾಸ್ ಅಪ್ಪಾಜಿಗೆ ನಿಜಕ್ಕೂ ಆರ್ಥಿಕ ಸಹಾಯದ ಅವಶ್ಯಕತೆ ಇದೆ. ಹಾಗಾಗಿ ನಮ್ಮ ಗರುಡ ನ್ಯೂಸ್ ತಂಡದಿಂದ ಏನಾದರೂ ಸಹಾಯವಾದೀತು ಎನ್ನುವ ಆಶಾಭಾವನೆಯಿಂದ ಇವರನ್ನು ಸಂದರ್ಶನ ಮಾಡಿ ನಿಮ್ಮ ಮುಂದೆ ತಂದಿದ್ದೇವೆ. ದಯಮಾಡಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇತರರಿಗೂ ಕೂಡ ಶೇರ್ ಮಾಡಬೇಕಾಗಿ ನನ್ನ ಕಳಕಳಿಯ ಮನವಿ. ಹಾಗಾಗಿ ಇವತ್ತು ನಮ್ಮ ಗರುಡ ನ್ಯೂಸ್ ಜೊತೆ ಅವರ ಕಷ್ಟ ಸುಖಗಳನ್ನು ಹಂಚ್ಕೊಳ್ತಾ ಇದ್ದಾರೆ. ದಯಮಾಡಿ ಈ ಒಂದು ವಿಡಿಯೋವನ್ನು ತಾವೆಲ್ಲರೂ ಕೂಡ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವರಿಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಬನ್ನಿ ಅವರ ಪರಿಚಯ ಮಾಡಿಕೊಳ್ಳೋಣ. ಸರ್, ತಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ಅಪ್ಪಾಜಿ ಅಂತ ಸರ್. ಎಲ್ಲರೂ ಅಪ್ಪಾಜಿ ಅಂತ ಪ್ರೀತಿಯಿಂದ ಕರೀತಾರೆ. ನನ್ನ ಸ್ವಂತ ಹೆಸರು ಗಂಗಾಧರ ಲಕ್ಕಿ ಮರದರ್ ಅಂತ ಸರ್. ನಂದು ಪ್ರೊಫೆಷ್ನಲ್ ಆಗಿ ಸಣ್ಣ ವಯಸ್ಸಿನಿಂದ ಇಲ್ಲಿವರೆಗೂ ಕುಸ್ತಿ ಆಡ್ಕೊತ ಬಂದಿದ್ದೀನಿ ಸರ್. ಅಲ್ಲಿಂದ ನಾನು ಅದ್ರ ಕುಸ್ತಿ ಜೊತೆಗೆ ನಾನು ಬೇರೆ ಬೇರೆ ಥರದ್ದೆಲ್ಲ ಮತ್ತು ಸ್ಪೋರ್ಟ್ಸ್ ಇವೆಂಟ್ಸ್ ಎಲ್ಲ ಆಡ್ಕೊತಾನೆ ಬಂದಿದ್ದೀನಿ ಸರ್. ಮತ್ತು ಕುಸ್ತಿ ಆಗಿರ್ಬೋದು, ಮತ್ತು ಕರಾಟೆ ಆಗಿರ್ಬೋದು, ಫುಟ್ಬಾಲ್, ವಾಲಿಬಾಲ್ ಮತ್ತು ಬಾಸ್ಕೆಟ್ಬಾಲ್ ಎಲ್ಲ ಥರದಲ್ಲೂ ಆಡ್ಕೊತ ಬಂದಿದ್ದೀನಿ ಸರ್. ಬಟ್ ನನಗೆ ಆದ ಒಂದು ಪ್ರೊಫೆಷ್ನಲ್ ಅಂದರೆ ಸಿಕ್ಕಿದ್ದಂದರೆ ಈ ಕುಸ್ತಿ ಸರ್. ನಮ್ಮದು ವಂಶ ಪರಂಪರೆಯಿಂದ ಇಲ್ಲಿವರೆಗೂ ಸಣ್ಣ ವಯಸ್ಸಿನಿಂದ ಇಲ್ಲಿವರೆಗೂ ನಮ್ಮ ಕಕ್ಕಪ್ಪನ ಜೊತೆಗೆ ಮತ್ತು ನಮ್ಮ ಅಪ್ಪ ಅವರು ಎಲ್ಲರೂ ಕುಸ್ತಿಪಟು ಆಗಿದ್ದರಿಂದ ನಾನು ನ್ಯಾಷನಲ್ಸ್ ಕೂಡ ತುಂಬ 3 ಟೈಮ್ಸ್ ಮಾಡಿದ್ದೀನಿ ಸರ್. ಮತ್ತು ನ್ಯಾಷನಲ್ಸ್ ಸ್ಟೇಟ್ ಲೆವೆಲ್ ಮತ್ತು ಹಂಪಿ ಉತ್ಸವ, ಗುಲ್ಬರ್ಗ ಡಿವಿಷನ್, ಮೈಸೂರು ದಸರಾ ಎಲ್ಲ ಥರದಲ್ಲೂ ಫಸ್ಟ್ ಪ್ಲೇಸ್ ಮಾಡಿದ್ದೀನಿ ಸರ್. ಹಂಗಾಗಿ ಎಲ್ಲ ಮಾಡ್ಕೊತ ಬಂದಿನಿ ಸರ್. ಈಗ ಒಂದು ಆಪರ್ಚುನಿಟಿ ನಮಗೆ ನಮ್ಮ ಕೋಚ್ ಕಡೆಯಿಂದ ಸಿಕ್ಕಿದೆ. ಈಗ ಯಾವ ದೇಶಕ್ಕೆ ನಿಮ್ಮ ಒಂದು ಥೈಲ್ಯಾಂಡ್ ಸರ್, ಚಿಂಗಾಂಗ್ ಮೈ ಥೈಲ್ಯಾಂಡ್ ಸರ್. ಥೈಲ್ಯಾಂಡ್ ದೇಶದಲ್ಲಿ ನಿಮ್ಮ ಒಂದು ಕುಸ್ತಿ ಪ್ರದರ್ಶನ? ಹೌದು ಸರ್, ಹೌದು. ಅಲ್ಲಿ ನಮ್ಮ ಪ್ರದರ್ಶನ ನಡೀತಿದೆ ಸರ್. ಈಗ ಫಸ್ಟು ಕ್ಯಾಂಪ್ ಇದೆ ಸರ್ ನಮ್ಮದು 17-18ನೇ ತಾರೀಕು. ಅಲ್ಲಿ ಕ್ಯಾಂಪಿಗೆ ಹೋಗಿ ಕ್ಯಾಂಪ್ನಲ್ಲಿ ಅಲ್ಲಿ ನಮ್ಮನ್ನು ಗೋವಾಲಿಂದ ಡೈರೆಕ್ಟ್ ಥೈಲ್ಯಾಂಡಿಗೆ ಕಳಿಸ್ತಾರೆ ಸರ್. ಅಲ್ಲಿ ಇವೆಂಟ್ಸ್ ಸ್ಟಾರ್ಟ್ ಆಗೋದು 20ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಸರ್. ಅಲ್ಲಿ 20ನೇ ತಾರೀಕಿನಿಂದ ನಿಮ್ಮ ಇವೆಂಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ? ಹೌದು ಸರ್, ಹೌದು. ಅಲ್ಲಿಂದ 20ನೇ ತಾರೀಕಿಂದ ಎಲ್ಲರೂ ಅಂದರೆ ಆಲ್ ಇಂಡಿಯಾದು ನಮ್ಮ 10 ಮೆಂಬರ್ಸ್ ಇದೆ ಸರ್. ಇಂಡಿಯಾದೊಳಗೆ ನಮ್ಮ ಸ್ಟೇಟ್ ಕರ್ನಾಟಕ ಪರವಾಗಿ ನಾನು ಒಬ್ಬನೇ ಹೋಗ್ತಾಯಿದ್ದೀನಿ ಸರ್. ಮತ್ತು ಬೇರೆ ಬೇರೆ ಹರಿಯಾಣ, ಉತ್ತರ ಪ್ರದೇಶ, ಇನ್ನು 10 ಸ್ಟೇಟ್ ಆಯ್ಕೆ ಮಾಡಿಕೊಂಡು. ಅಂದರೆ ನಮ್ಮ ದೇಶದಿಂದ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಲ್ಲಿ ಕುಸ್ತಿಪಟುಗಳಾಗಿ? ಟೋಟಲ್ 10 ಜನ ಸೆಲೆಕ್ಟ್ ಮಾಡಿದ್ದಾರೆ ಸರ್. ಅಂದರೆ ಇವೆಂಟ್ಸ್ ಇದೆ ಸರ್ ನಮ್ಮದು ಕ್ಯಾಟಗರಿ. ಅಂದರೆ ವೇಟ್ 40ರಿಂದ ಹಿಡಿದು 110 kgವರೆಗೂ ಒಬ್ಬೊಬ್ಬರು ಒಂದು ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್. ಆ ಕ್ಯಾಟಗರಿಲಿ ನಾನು 80 kg ವೇಟಲ್ಲಿ ಆಡ್ತಿದ್ದೀನಿ ಸರ್, ಫ್ರೀ ಸ್ಟೈಲಲ್ಲಿ. ಅದನ್ನು ಅಲ್ಲಾಗಿ ಎಲ್ಲ ಸ್ಟೇಟ್ ಕಡೆಯಿಂದ ಒಬ್ಬೊಬ್ಬರು ತಗೊಂಡು ಒಂದು ಸ್ವಲ್ಪ ಚೆನ್ನಾಗಿರೋ ಗುರುತಿಸ್ತಾರೆ ಸರ್ ಕೋಚ್ಗಳು. ಗುರುತಿಸಿ ಅವರೆಲ್ಲ ಕರ್ಕೊಂಡು ಒಂದು ಕಡೆ ಟೀಮ್ ಮಾಡಿ ಅವ್ರು ಕರ್ಕೊಂಡು ಹೋಗೋ ಜವಾಬ್ದಾರಿ ಅವ್ರು ಮಾಡ್ತಾರೆ ಸರ್. ಅಲ್ಲಿ ಅಪ್ಪಾಜಿಯವರ, ನಾನೀಗ ನಿಮಗೆ ಪ್ರೊಫೆಷ್ನಲ್ ಆಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ಖಂಡಿತ ಸರ್, ಖಂಡಿತ. ನಿಮ್ಮ ಊರು ಮತ್ತು ನಿಮ್ಮ ತಂದೆ ತಾಯಿ ಹೆಸರು ಮತ್ತು ನಿಮ್ಮ ಬ್ಯಾಕ್ಗ್ರೌಂಡು ವಿಷಯದ ಬಗ್ಗೆ 1-2 ನಿಮಿಷ ಮಾತಾಡೋಕ್ಕಾಗುತ್ತಾ? ಖಂಡಿತ ಸರ್, ಖಂಡಿತ. ನಮ್ಮ ಬ್ಯಾಕ್ಗ್ರೌಂಡು ಭಾಳ ಅಂದರೆ ಭಾಳ ಬಡವರು ಸರ್. ನಾವು ಸಣ್ಣ ವಯಸ್ಸಿನಿಂದ ಇಲ್ಲಿವರೆಗೂ ನಮ್ಮ ಮನೆ ಬೇಕಾದ್ರೆ ನೋಡ್ಬೋದು ಸರ್. ಈಗಲೂ ಹಂಗೆ ಇದೆ ನಮ್ಮ ಮನೆ. ಚಪ್ರ ಒಂದು ಗುಡ್ಸ್ಲ ಥರ ಹಾಕ್ಕೊಂಡಿದೆ ಸರ್ ಈಗಲೂ. ಅದ್ರ ಮಧ್ಯೆ ನಮ್ಮಪ್ಪ ಇಲ್ಲ ಸರ್. ಈಗ ನಮ್ಮಪ್ಪ ಅಲ್ಲೇ 2012ರಲ್ಲೇ ತೀರ್ಕೊಂಡ್ರು ಸರ್. ಈಗ ಅಮ್ಮ ಮನೇಲಿರ್ತಾರೆ ಸರ್. ಈಗೆಲ್ಲ ನಾನೇ ಒಬ್ಬ ಹಿರಿಯನು. ನನಗೆ ಬಿಟ್ಟು ನಮ್ಮ ತಮ್ಮ ಮತ್ತು ನಮ್ಮ ತಂಗಿ, ಇಬ್ಬರು ತಂಗಿ ತಮ್ಮ ಡಿಗ್ರಿ ಮಾಡ್ತಾಯಿದ್ದಾರೆ ಸರ್. ಅವರು ಡಿಗ್ರಿ ಮಾಡ್ಕೊತಾನೆ ಈಗ ನಾನು ಓದ್ತಾಯಿದ್ದೀನಿ ಸರ್. ಡಿಗ್ರಿ ಮಾಡೋದ್ರ ಜೊತೆಗೆ ಅವರನ್ನು ಓದಿಸ್ತಾ ನೀವು ಓದುತ್ತಾ ಮತ್ತು ಈ ಒಂದು ಸ್ಪೋರ್ಟ್ಸ್ನಲ್ಲಿ ನಿಮ್ಮನ್ನು ನೀವು ತೋರಿಸ್ಕೊಂಡಿದ್ದೀರಿ? ಹೌದು ಸರ್, ಹೌದು. ಈಗ ನಾನು ಓದೋಕ್ಕೆ ಶುರು ಮಾಡಿದ್ರೆ ಅಮ್ಮನ ಕೈಲೇ ಏನು ಮಾಡೋಕ್ಕಾಗಲ್ಲ ಸರ್. ಈಗ ಹಂಗಾಗಿ ನಾನು ಈ ಕೆಲಸ ಎಲ್ಲ ಮಾಡ್ಕೊತಾನೆ ಬೇರೆ ಕಡೆಗೆಲ್ಲ ಅಲ್ಲಿ ಇಲ್ಲಿ ಅಂತ ಮಾಡ್ಕೊಂಡು ಈ ಸೆಕ್ಯೂರಿಟಿ ಮಾಡ್ತಿದ್ದೆ ಸರ್. ಸ್ಮೈರ್ನಲ್ಲಿ ಸೆಕ್ಯೂರಿಟಿ ಒಂದು 5 ವರ್ಷ ಮಾಡಿದೆ ಸರ್. ಬೇರೆ ಬೇರೆ ಕಡೆ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಮಾಡಿದೆ ಸರ್. ಮತ್ತು ನಾಟಕ ಬರುತ್ತಲ್ಲ ಅದರಲ್ಲಿ ಮಾಡಿಕೊಂಡು ಮತ್ತು ಬೇರೆ ಕಡೆಗೆಲ್ಲ. ಅಂದರೆ ರಂಗಭೂಮಿ ಕಲಾವಿದರು ಕೂಡ ಹೌದಾ ತಾವು? ಸರ್, ಹೌದು. ವೀಕ್ಷಕರೇ, ನಿಜವಾಗ್ಲೂ ಇದೊಂದು ಇಂಟ್ರೆಸ್ಟಿಂಗ್ ವಿಷಯ. ದಯಮಾಡಿ ತಾವೆಲ್ಲರೂ ಕೂಡ ಎಲ್ಲೂ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ತಾವು ನೋಡಬೇಕಾಗಿ ತಮ್ಮಲ್ಲಿ ಮತ್ತೊಂದು ಸರ್ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಮುಂದುವರಿಸಿ ಸರ್. ಅಲ್ಲಿ 5 ವರ್ಷದ ನಾನು ಮುಗಿಸ್ಕೊಂಡೆ ಸರ್. ಅಲ್ಲೆಲ್ಲ ಫಿಲಿಮ್ ಇಂಡಸ್ಟ್ರಿಯಲ್ಲಿ ನಾಗಿಣಿ ಧಾರಾವಾಹಿ ಎಲ್ಲ ಬರುತ್ತಲ್ಲ ಸರ್. ಹಿಂದೆ ಬ್ಯಾಕ್ಗ್ರೌಂಡ್ ಪ್ರಾಪರ್ಟಿ ಎಲ್ಲ ಮಾಡ್ತಿದ್ದೆ. ಮತ್ತು ಇವ್ರು ಚೀರು ಸಾರ್ ಅದಲ್ಲ, ರಾಜ ಮಾರ್ತಾಂಡ, ಅವ್ರ ಜೊತೆಗೆಲ್ಲ ಹಿಂದೆ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡ್ಕೊತ ಅವ್ರ ಜೊತೆಗೆ ಫಿಲಿಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಕೊತ ಅಲ್ಲಿ ನಮ್ಮ BMS ಪ್ರಭು ಸರ್ ಅಂತ ಇದ್ದಾರೆ, ನಮ್ಮ ಗುರುಗಳು ಪ್ರಶಾಂತ್ ಅಂತ ಇದ್ದಾರೆ. ಅವ್ರ ಜೊತೆಗೆ ನಾನು 3 ವರ್ಷ ಅನೇಕ ನಾಟಕಗಳು ಮಾಡಿದ್ದೆ ಸರ್. ಅಂದರೆ ನಾಟಕಗಳು
ಬೆಪ್ತಕಡಿ ಬೋಳಶಂಕರ ಮತ್ತು ಕೃಷ್ಣೇಗೌಡರ ಆನೆ PUC ಬರ್ತಾವಲ್ಲ ಸರ್, ಮತ್ತು ನೀವು ಇದನ್ನು ಕೇಳಿರ್ಬೋದು, ಯಾವುದು ಅನೇಕ ಬೀದಿ ನಾಟಕಗಳ ಮುಖಾಂತರ ಜನರಿಗೆ ಒಂದು ಇದನ್ನು ಪ್ರೇರಣೆ. ಬೀದಿ ನಾಟಕಗಳಿಂದ ಕೂಡ ನೀವು ಜನಗಳಿಗೆ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಿದ್ದೀರಿ. ಎಸ್ ಸರ್, ಅದನ್ನೊಂದು ಮಾಡಿದೆ ಸರ್. ಮತ್ತು ನಮ್ಮ ಪ್ರಭು ಸರ್ ಇಟ್ಕೊಂಡು ಅಲ್ಲಿ ಫಿಲಿಮ್ ಇಂಡಸ್ಟ್ರಿಯಲ್ಲಿ ನಾಗಿಣಿ ಧಾರಾವಾಹಿಯಲ್ಲಿ ಮಾಡಬೇಕಾದ್ರೆ ನನಗೊಂದು ಆಪರ್ಚುನಿಟಿ ಸಿಕ್ತು ಸರ್. ಅಲ್ಲಿ ಗನ್ಮ್ಯಾನ್ ಆಗಿ ಅಲ್ಲಿ ಕಾಂಟ್ಯಾಕ್ಟ್ ಬೆಳೀತೆ ಸರ್. ಅಲ್ಲಿ ಸಹ ಕಾಂಟ್ಯಾಕ್ಟ್ ಬೆಳ್ಕೊಂಡು ಮತ್ತು ಇಲ್ಲಿ ಬಂದೆ ಸರ್. ಬೇರೆ ಕಡೆಗೆ ಗನ್ಮ್ಯಾನ್ ಆಗಿದೆ ಸರ್ ಇಲ್ಲಿ MLA ಅವ್ರ ಹತ್ರ. ಎಲ್ಲಿ ಹೊಸಪೇಟೆನಾ? ಹೊಸಪೇಟೆ. ಗವಿಯಪ್ಪರ ಹತ್ರನಾ ಅಥವಾ ಆನಂದ್ ಸಿಂಗ್ ಅವ್ರ ಹತ್ರನಾ? ಇಲ್ಲ ಸರ್, ಮಾಜಿ MLA ಇದು ಸಿರಾಜ್ ಶೇಖ್ ಸರ್ ಹತ್ರ. ಸಿರಾಜ್ ಶೇಖ್ ಅವ್ರ ಹತ್ರ ಮಾಡಿದೆ ಸರ್. ಅವ್ರ ತಗ ಮುಗಿಸ್ಕೊಂಡು ಮತ್ತು ಅವರು ಸ್ವಲ್ಪ ಇದು ಮಾಡಿದ್ರು ಸರ್. ಬೇರೆ ಕಡೆ ಹೋದಾಯ್ತು. ಮತ್ತು ನಮ್ಮದು ನೋಡ್ಕೋಬೇಕಲ್ಲ ಸರ್ ನಾವು. ಅಲ್ಲ, ಇಷ್ಟು ಈ ಒಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ನೀವು ಸಂಸಾರ, ಕುಟುಂಬ, ತಂಗಿ ತಮ್ಮನವ್ರನ್ನ ಎಜುಕೇಷನ್ ಕೊಡಿಸ್ತಕ್ಕಂಥದ್ದು, ಆಮೇಲೆ ತಾಯಿನ ಸಾಕ್ತಕ್ಕಂಥದ್ದು, ಈ ಒಂದು ಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ನಿಮಗೆ ಈ ಒಂದು ಕುಸ್ತಿ, ಈ ಒಂದು ಸ್ಪೋರ್ಟ್ಸ್ ಗೀಳು ನಿಮ್ಗೆ ಎಲ್ಲಿಂದ ಪ್ರಾರಂಭ ಆಯಿತು ಅಪ್ಪಾಜಿ ಅವರೇ? ಸರ್, ನನ್ನ ನೆನಪಲ್ಲಿ ಬಂದಿದ್ದು ನಮ್ಮ ಮರನಹಳ್ಳಿಯಲ್ಲಿ ಖುದ್ದಾಗಿ ಹುಡುಗರು ಅಂದರೆ ಭಾಳ ದುರ್ಚಟಕ್ಕೆ ಬಲಿ ಆಗ್ತಿದ್ದಾರೆ ಸರ್. ನನ್ನ ಒಂದು ಉದ್ದೇಶ, ಯಾಕಂದರೆ ಯಂಗ್ಸ್ಟರ್ಸ್ ಎಲ್ಲ ಭಾಳ ಥರದಲ್ಲಿ ದುರ್ಚಟಕ್ಕೆ ಬಲಿ ಆಗ್ತಿರೋದ್ರಿಂದ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ. ಆದರೆ ಕಷ್ಟಪಟ್ಟರೆ ಅವ್ರು ಒಂದರ ನಾನು ನೋಡಿ ಆದರೂ ಸ್ವಲ್ಪ ಚೇಂಜ್ ಆಗ್ತಾರೋ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾನು ಸಣ್ಣವನಿದ್ದಾಗ ಇಲ್ಲಿವರೆಗೂ ಅವ್ರಿಗೆ ಹೇಳಿದ್ದಂಗೆ ಏನು ಮಾಡಲಿದ್ದಂಗೆ ಫಸ್ಟ್ ಆಫ್ ಆಲ್ ನಾವು ಒಬ್ರಿಗೆ ಹೇಳ್ಬೇಕಾದ್ರೆ, ಒಬ್ರು ಮಾಡಬೇಕಾದ್ರೆ ನಮ್ಮ ಪ್ರೆಸೆಂಟೇಷನ್ಸ್ ಹಿಂಗಿರ್ಬೇಕಂತ ಒಂದು ತೋರ್ಸೋಕ್ಕೆ ಹೋದ್ರೂ ಈಗಲೂ ಕಂಟಿನ್ಯೂ ರೆಗ್ಯುಲರಾಗಿ ನಾನು ಹೆವಿ ಹಾರ್ಡ್ ವರ್ಕ್ ಮಾಡ್ತೀನಿ ಸರ್. ನಾನು ತುಂಬ ಅಂದರೆ ತುಂಬ ಹೆವಿ ಹಾರ್ಡ್ ವರ್ಕ್ ಮಾಡ್ತೀನಿ. ಬಟ್ ಯಾವುದು ಲಕ್ ಅಂತ ನಂಬಲ್ಲ. ಬಟ್ ಅಲ್ಲ, ನಾನು ನಂಬೋದು ನಾನು ಹಾರ್ಡ್ ವರ್ಕ್ ಮಾಡಿ ಶ್ರಮದ ಫಲ. ಹೌದು ಸರ್. ಯಾಕಂದರೆ ನಾನು ಒಬ್ಬ ಹುಡುಗರಿಗಾಗಲಿ ಹೇಳೋದು ಒಂದೇ ಸರ್, ಯಾವುದಾಗಲಿ ದುರ್ಚಟಕ್ಕಾಗಲಿ ಪ್ರೀತಿ ಪ್ರೇಮ ಅಂದ್ಕೊಂಡು ಮಾಡೋದ್ರಿಂದ ನಮ್ಮ ಬ್ಯಾಕ್ಗ್ರೌಂಡು, ನಮ್ಮ ಫ್ಯಾಮಿಲಿ ಬಗ್ಗೆ ತಂದೆ ತಾಯಿ ಸ್ವಲ್ಪ ನೋಡಿಕೊಂಡು ನಾವು ಮುಂದೆ ಹೋಗ್ಬೇಕು, ಏನಾದ್ರು ಒಂದು ಮಾಡಬೇಕಂತ ಅಚೀವ್ಮೆಂಟ್ಸ್ ಇದ್ದರೆ ಅವರು ಮುಂದೆ ಬರೋಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ ಸರ್. ಹಾಗಾಗಿ ಯಾವಾಗಲೂ ಎನಿ ಟೈಮ್ ಯಾವುದೇ ಆಗಲಿ ಕಷ್ಟಪಡ್ಬೇಕು ಸರ್ ಲೈಫ್ನಲ್ಲಿ. ನಾನು ಇಷ್ಟು ಕಷ್ಟ ಇದೆ ಅಂತಂದು ನಾನು ಬಿಟ್ಟಿದ್ದರೆ ಭಾಳ ನನಗೂ ಈ ಆಪರ್ಚುನಿಟಿ ಥೈಲ್ಯಾಂಡಿಗೆ ಇಂಟರ್ನ್ಯಾಷನಲ್ ಹೋಗೋ ಅವಕಾಶ ಕೂಡ ನನಗೆ ಸಿಗ್ತಾ ಇರಲಿಲ್ಲ ಸರ್. ಹಾಗಾಗಿ ಎಲ್ರಿಗೂ ಹೇಳೋದು ಇಷ್ಟೇ ಸರ್. ಒಟ್ಟಿನಲ್ಲಿ ಇತ್ತೀಚೆಗೆ ಅಂದರೆ ಏನು ನಿರುದ್ಯೋಗಿ ಇರತಕ್ಕಂಥ ಯುವಕ ಯುವತಿಯರು ತಮ್ಮ ಕಾಲಹರಣ ಕಳೀಲಿಕ್ಕೋಸ್ಕರವಾಗಿ ಮಾಡ್ತಕ್ಕಂಥ ದುಶ್ಚಟಗಳಿಂದ ಬಲಿ ಆಗ್ತಾ ಇದ್ದಾರೆ. ಅವರಿಗೆ ನಾನೊಂದು ಮಾದರಿಯಾಗಿ ಬೆಳಿಬೇಕು ಮತ್ತು ತೋರಿಸ್ಕೊಳ್ಬೇಕಂತಕ್ಕಂಥದ್ದು ನಿಮ್ಮ ಒಂದು ಹಂಬಲ ಅಂತ ಅಂದ್ಕೊಳ್ತೀನಿ. ಹೌದು ಸರ್, ಎಕ್ಸಾಕ್ಟ್ಲಿ ಇದೆ ಸರ್. ಯಾಕಂದರೆ ಎಲ್ಲ ನೋಡ್ತಿದ್ರೆ ಸೋಷಿಯಲ್ ಮೀಡಿಯಾ ಆಗಲಿ, ಅದಾಗಲಿ ಇದಾಗಲಿ ಸರ್, ಎಲ್ಲರೂ ಸಣ್ಣ ವಯಸ್ಸು ಕುಡಿಯೋದಾಗಲಿ, ಅದೇ ಆಗಲಿ, ಅದು ಚುಡಾಸ್ತಿ ಎಲ್ಲ ಬರೀ ಇದೇ ನಡೀತಿದೆ ಸರ್. ಅದ್ರ ಮಧ್ಯೆ ಈಗ ಸ್ಪೋರ್ಟ್ಸ್ ಅನ್ನೋದೆಲ್ಲ ಬರೀ ಹೋಗ್ತಾ ಇದೆ ಸರ್. ಈಗ ಪೇರೆಂಟ್ಸ್ ನೋಡಿದರೆ ಅವ್ರಿಗೂ ಹೇಳೋ ಒಂದು ಇದು ಮೆಜಾರಿಟಿ ಬಂದ್ರೂ ಅವ್ರಿಗೆ ಹೇಳ್ತಾ ಇಲ್ಲ ಸರ್. ಅಲ್ಲ, ಈಗ ನೀವೊಬ್ಬ ಇಂಟರ್ನ್ಯಾಷನಲ್ ಕ್ರೀಡಾಪಟುವಾಗಿ ಇತ್ತೀಚಿನ ಆ ಕ್ರೀಡಾಪಟುಗಳಿಗೆ ನಿಮ್ಮ ಒಂದು ಸಲಹೆ ಕೊಡೋದಾದರೆ ಏನು ಕೊಡ್ತೀರಾ? ಅವ್ರಿಗೆ ಹೇಳೋದು ಏನಿಲ್ಲ ಸರ್, ಯಾವಾಗಲೂ ಜರ್ನಿ ಇಸ್ ಎ ಸ್ಟಾಪ್ ಅಲ್ಲ ಸರ್. ಯಾವಾಗಲೂ ಲೈಫು ಯಾವಾಗಲೂ ನಿಲ್ಲಲ್ಲ. ಆದರೆ ಒಂದು ಸರಿ ನಾವು ಗೆದ್ದಾದ್ಮೇಲೆ ಮತ್ತೆ ಸ್ಟಾಪ್ ಮಾಡೋಕ್ಕೆ ಯಾವತ್ತೂ ನಿಲ್ಲಬಾರ್ದು. ಮತ್ತೆ ಸ್ಪೋರ್ಟಿವ್ ಆಗಿ ತಗೊಂಡು ನಾವು ಗೆಲುವಾಗಲಿ ಸೋಲು ಆಗಲಿ ಸರ್ ಹೋಗ್ತಾ ಇರಬೇಕು ಲೈಫ್ನಲ್ಲಿ. ಏನಾದರೂ ಅಚೀವ್ಮೆಂಟ್ಸ್ ಮಾಡಲೇಬೇಕು ಸರ್ ಲೈಫ್ನಲ್ಲಿ. ನಾವು ಹುಟ್ಟಿದ ಅಂದಮೇಲೆ ಏನಾದರೂ ಒಂದು ನಮ್ಮ ದೇಶಕ್ಕೋಸ್ಕರ ಆಗಲಿ, ನಮ್ಮ ಕರ್ನಾಟಕಕ್ಕೋಸ್ಕರ ಆಗಲಿ, ನಮ್ಮ ಊರಿಗೋಸ್ಕರ ಆಗಲಿ ಏನಾದರೂ ಮಾಡ್ಬೇಕಂದ್ರೆ ಒಂದು ಸಣ್ಣದೊಂದು ಆಸೆ ಸರ್. ಆಗಲೂ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ನಾನು ಹೇಳೋದು ಅಷ್ಟೇ ಸರ್, ಅವ್ರ ಊರಲ್ಲಾಗಲಿ ಏನೇ ಆಗಲಿ ಅವರು ಮಾಡಿದ್ರೂ ಕೂಡ ಅವ್ರು ಒಂದು ಊರಿಗೆ ಒಂದು ಕೀರ್ತಿ ತರಬೇಕಾದ್ರೆ ನನ್ನದೊಂದು ಆಸೆ ಸರ್ ಅಷ್ಟೇ. ಅವರು ಅದೇನೇ ಮಾಡಿದ್ರೆ ಲೈಫ್ನಲ್ಲಿ ಭಾಳ ಸಕ್ಸಸ್ ಕಾಣ್ತಾರೆ ಸರ್. ನಿಜವಾಗ್ಲೂ ನಿಮ್ಮನ್ನು ನೋಡಿದ್ರೆ ನಮಗೂ ಕೂಡ ಒಂದು ಹೆಮ್ಮೆ ಆಗುತ್ತೆ. ನಾನು ನಿಮಗೆ ಒಂದಷ್ಟು ಪ್ರಶ್ನೆಗಳು. ಈಗ ನೀವು ಮೊದಲ ಹಂತದಲ್ಲಿ ಯಾವ ಹಂತದಿಂದ ನೀವು ಒಂದು ಕುಸ್ತಿಪಟುವನ್ನು ಪ್ರಾರಂಭ ಮಾಡಿದ್ರಿ? ಈ ಕುಸ್ತಿಪಟುವಿನಲ್ಲಿ, ಈ ಒಂದು ಕ್ರೀಡೆಯಲ್ಲಿ ಯಾವ್ಯಾವ ಮಟ್ಟದ ನೀವು ಪ್ರಶಸ್ತಿಗಳನ್ನು ತೆಗೊಂಡಿದ್ದೀರಿ ಅಂತಂದು ಹೇಳ್ಬಿಟ್ಟು ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಖಂಡಿತ ಸರ್. ನಾನು ಮೊದಲು ಸಣ್ಣ ವಯಸ್ಸು ಇದ್ದಾಗಿಂದ ನಮ್ಮಪ್ಪ, ನಾನು ಇನ್ನೂ ಸಣ್ಣವನಿದ್ದೆ ಸರ್, ಫಸ್ಟು ಕರೆಕ್ಟೇ ಕಲಿತಿದ್ದೆ ಸರ್. ನಾನು ಕರೆಕ್ಟೇ ಒಂದು 3 ವರ್ಷ ಮಾಡಿದ್ದೆ ಸರ್ ಟೋಟಲು. ಅಲ್ಲಿ ಮಾರುತಿ ಅಂತ ನಮಗೆ ಕೋಚಿಂಗ್ ಮಾಡಿದ್ದು. ಎಸ್ಪೆಷಲಿ ನಾನು ಇವನ್ನೆಲ್ಲ ಕಲಿಯೋ ಕಾರಣ ಅವ್ರ ಅಪ್ಪು ಸರ್ ನೋಡೇ ನಾನು ತುಂಬ ಕಲ್ತಿದ್ದೀನಿ ಸರ್. ಯಾಕಂದರೆ ಅವ್ರ ಪ್ರೇರಣೆಯಿಂದ ಸರ್. ಎಸ್ಪೆಷಲಿ ನಾನು ಇಷ್ಟೆಲ್ಲ ಮಾಡೋ ಕಾರಣನೇ ಅಪ್ಪು ಸರ್. ಯಾಕಂದರೆ ನಾನು ಸಣ್ಣವನಿದ್ದಾಗಿಂದನೂ ಇಲ್ಲಿಯವರೆಗೂ ಅಪ್ಪು ಸರ್ ದೊಡ್ಡ ಅಭಿಮಾನಿ. ಅವರು ಫೈಟಿಂಗ್ ಮಾಡ್ತಾಯಿದ್ರು, ಮತ್ತು ಬಾಕ್ಸಿಂಗ್ ಮಾಡ್ತಾಯಿದ್ರು, ಜಂಪಿಂಗ್ ಮಾಡ್ತಾಯಿದ್ರು, ಕರಾಟೆ ಎಲ್ಲ ಮಾಡ್ತಾಯಿದ್ರು. ಅದು ನೋಡೇನೋ ನಾನು ಎಲ್ಲ ಡ್ಯಾನ್ಸ್ ಮಾಡೋದು ಕಲಿತೆ, ಕರಾಟೆ ಮಾಡೋದು ಕಲಿತೆ, ಫೈಟಿಂಗ್ ಮಾಡೋದು ಕಲಿತೆ, ಬ್ಯಾಕ್ ಜಂಪ್ ಹೊಡೆಯೋದು ಕಲಿತೆ. ಅವ್ರು ಏನೇನೆಲ್ಲ ಮಾಡ್ತಾರೆ ಅದು ನೋಡೇನೆ ನಾನು ಇಷ್ಟೆಲ್ಲ ನಿಮಗೆಲ್ಲ ತೋರಿಸ್ತಾ ಇರೋದು, ಮಾಡ್ತಾ ಇರೋದು. ಆದರೆ ಒಂದಂತೂ ಸತ್ಯ, ಒಂದು ದೊಡ್ಡ ಸ್ಟೇಜ್ ಮೇಲೆ ಅಪ್ಪು ಸಾರೇ ಇದು ನನಗೆ ಮಾಡೋಕ್ಕೆ ಕಾರಣನೇ ಅಂತ ಒಂದು ದೊಡ್ಡ ಸ್ಟೇಜ್ ಮೇಲೆ ಹೇಳ್ತೀನಿ. ಯಾವಾಗಲೂ ಅಪ್ಪು ಸರ್ ನನಗೆ ಇನ್ಸ್ಪೈರ್ ಆಗಿರ್ತಾರೆ. ಥ್ಯಾಂಕ್ ಯು ಸೋ ಮಚ್.
ಎಲ್ರಿಗೂ ನಮಸ್ತೆ. ಸರ್ ರಾಷ್ಟ್ರ ಮಟ್ಟದಲ್ಲಿ ಏನಾಗಿಲ್ಲ ಸರ್, 5th ಪ್ಲೇಸ್ ಆಗಿತ್ತು ಬ್ರೌನ್ಸ್ ಮಾಡಲ್ ಸರ್. ಅದು ಕಾನ್ಸಂಟ್ರೇಟ್ ಆಗಲ್ಲ ಗೌರ್ಮೆಂಟಿಗೆ, ಯಾಕಂದರೆ 3 ಪ್ಲೇಸಲ್ಲಿ ಇದ್ದರೆ ಮಾತ್ರ ಕಾನ್ಸಂಟ್ರೇಟ್ ಆಗುತ್ತೆ ಸರ್. ಆ 5th ಪ್ಲೇಸಲ್ಲಿ ಇದ್ದರೆ ಬರಲ್ಲ ಸರ್ ಅದು. ಮತ್ತು ಮಹಾರಾಷ್ಟ್ರ ಒಂದು ಸಲ ಹೋಗಿದ್ದು ಸರ್. ಮತ್ತು ಈಗ ಲಾಸ್ಟ್ ಟೈಮ್ 2023 ಸರ್ ನ್ಯಾಷನಲ್ ಲೆವೆಲ್. ನ್ಯಾಷನಲ್ ಲೆವೆಲ್ ಚಂಡೀಗಢ ಪಂಜಾಬ್ ಸರ್. ಪಂಜಾಬಲ್ಲೆಲ್ಲ ಹೋಗಿ ಬಂದಿದ್ದೀನಿ ಸರ್. ಪ್ಲೇಸ್ಮೆಂಟ್ ಆಗಿಲ್ಲ ಅಲ್ಲಿ ಕೂಡ ಪ್ಲೇಸ್ಮೆಂಟ್ ಆಗಿಲ್ಲ. ಯಾಕಂದರೆ ನಾವು ಇಲ್ಲಿ ನನಗೆ ಸಮಸ್ಯೆ ಒಂದೇ ಸರ್, ನಾನು ಒಬ್ಬನೇ ಇಲ್ಲಿ ಮಾಡೋದ್ರಿಂದ ಏನೂ ಆಗಲ್ಲ ಸರ್. ನನ್ನ ಜೊತೆಗೆ ಯಾರು ಸ್ವಲ್ಪ ನನಗೆ ಪ್ರಾಕ್ಟೀಸ್ ಕೊಡೋರು ಇದ್ದರೆ ಅದು ಬೇರೆ ಥರನೇ ಮಾಡಿ ತೋರಿಸ್ತೀನಿ ಸರ್ ನನ್ನ ಅನಿಸಿಕೆ. ಯಾಕಂದರೆ ನನಗೆ ಅಷ್ಟೊಂದು ಯಾರು ಪ್ರಾಕ್ಟೀಸ್ ಸಿಗ್ತಾ ಇಲ್ಲ. ಈ ಎಲ್ಲ ಅಂದರೆ ಸ್ಟ್ರಗಲ್ ಭಾಳ ಇಂಪಾರ್ಟೆಂಟ್. ಗುರುವಿನ ಕೊರತೆ. ಹೌದು ಸರ್, ಗುರುವಿನ ಕೊರತೆ ಹಾಗೂ ನಮಗೆ ಯಾವುದೋ ಥರದಲ್ಲಿ ಏನು ಬೆನಿಫಿಟ್ ಇಲ್ಲ ಸರ್. ಈಗ ಮನೇಲಿ ನಾವು ಇಂಥ ತುಂಬ ಪ್ರಾಕ್ಟೀಸ್ ಮಾಡಿರ್ತೀನಿ ಸರ್. ಮನೇಲಿ ಹೋದರೆ ಅದೇ ಅನ್ನ ಮತ್ತು ರೊಟ್ಟಿ ಮುದ್ದೆ ಸರ್. ಅದು ಬಿಟ್ಟರೆ ಈಗ ಬೇರೆ ಥರ ನಾನು ನೋಡಿ ತುಂಬ ಸರಿ ಹತ್ತಿರೋದುಂಟು ಸರ್. ಒಬ್ಬನೇ ಮಾನಸಿಕವಾಗಿ ಯಾಕಪ್ಪ ಇಷ್ಟೆಲ್ಲ ಕಷ್ಟಪಡ್ತೀನಿ ಅಂದರೆ ಎಲ್ಲ ನಮ್ಮ ಮನೆ ಇನ್ಮೇಲೆ ನೀವು ಮಾನಸಿಕವಾಗಿ ಕೊರಗೋದನ್ನು ಬಿಡಿ, ನೀವು ಸ್ಪೋರ್ಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಇಡೀ ಕರ್ನಾಟಕ ನಿಮ್ಮ ಜೊತೆ ಇರುತ್ತೆ. ಕೊನೆಯದಾಗಿ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ, ಇದು ಕೇಳಬೇಕೋ ಬೇಡವೋ ಗೊತ್ತಿಲ್ಲ. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಈಗ ನೀವು ಏನು ಥಾಯ್ಲ್ಯಾಂಡ್ಗೆ ಏನು ನೀವು ಒಂದು ಸ್ಪೋರ್ಟ್ಸ್ ವಿಷಯವಾಗಿ ನೀವೇನು ಹೋಗ್ತಾ ಇದ್ದೀರಿ, ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಅಂದರೆ ತುಂಬಾ ಕೆಟ್ಟಿದೆ ಅಂತಂದು ಹೇಳ್ಬಿಟ್ಟು ನಾವು ಕೇಳ್ಪಟ್ಟಿವಿ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ನಿಮ್ಮನ್ನು ಇವತ್ತು ಸಂದರ್ಶನ ಮಾಡಬೇಕಾಗಿದೆ. ಈ ವಿಷಯದಲ್ಲಿ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರ ನಮ್ಮ ಕರ್ನಾಟಕದ ಜನತೆಗೆ ಅಥವಾ ಸ್ಪೋರ್ಟ್ಸ್ ಪ್ರಿಯರಿಗೆ, ಕ್ರೀಡಾ ಪ್ರಿಯರಿಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರ? ಸರ್ ಹೇಳೋದೊಂದೇ ಸರ್, ಮನೇಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾಳ ಅಂದರೆ ಯಾರ್ದಲ್ಲೂ ನಾನು ಪೊಲಿಟಿಕಲ್ಸ್ ಹತ್ರ ಆಗಲಿ ಲೀಡರ್ಸ್ ಹತ್ರ ಆಗಲಿ ಯಾರ ಹತ್ರ ನಾನು ಅಷ್ಟು ಸುಲಭವಾಗಿ ಏನು ಕೇಳೋಕ್ಕೆ ಹೋಗಲ್ಲ ಸರ್. ನಮ್ಮದಾದ ಒಂದು ಸ್ವಲ್ಪ ಗದ್ದೆ ಇದೆ ಸರ್. ಆ ಗದ್ದೆನ ಬೇರೆಯವ್ರಿಗೆ 1,20,000 ರೂಪಾಯಿ ಅವ್ರಿಗೆ ಕೊಟ್ಟು ಮಾರಕ್ಕಂತ ಹೋಗ್ತಾಯಿದ್ದೀನಿ ಸರ್. ಮಾರಿಕೊಟ್ಟು ಅದೇ ನಾನು ಅಲ್ಲಿ ಎಂಟ್ರೆನ್ಸ್ ಫೀಸು ವಿತ್ ಫ್ಲೈಟ್ ಟಿಕೆಟ್ ಕೂಡ ನಾನು ಒಬ್ಬನೇ ಓನಾಗಿ ಮಾಡ್ತಾಯಿದ್ದೀನಿ ಸರ್. ಯಾಕಂದರೆ ಯಾರ ಹತ್ರ ಹೋಗ್ಬಿಟ್ರೆ ನನಗೆ ಏನೋ ಒಂದು ಸರ್ ಸ್ವಲ್ಪ ಸ್ವಾಭಿಮಾನ ಸರ್. ನಮಗೆ ಸ್ಪೋರ್ಟ್ಸಿಂದ ಮಾಡ್ತೀನಿ ಅಂದರೆ ನಾನು ಕಷ್ಟಪಡ್ತಾ ಇದ್ದೀನಿ. ಯಾಕೆ ದೇವರು ನನಗೆಲ್ಲ ಕೊಟ್ಟಿದ್ದೇನೆ, ಆದರೂ ಇನ್ನೊಬ್ಬರ ಹತ್ರ ಯಾಕೆ ಕೇಳಬೇಕು ಅನ್ನೋ ಒಂದು ಇದೆ ಸರ್. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸರ್. ಮನ್ಯಾಗ ನಾವು ಎಷ್ಟೇ ಸ್ಟ್ರಗಲ್ ಮಾಡ್ತಿದ್ದೀನಿ ಅಂದರೆ ಅಷ್ಟು ಭಾಳ ನಮ್ಮ ತಂಗಿ ಫೀಸ್ ಅಂತೆ, ತಮ್ಮನ ಫೀಸ್ ಅಂತೆ ಸರ್. ಮನೇಲಿ ಎಲ್ಲ ನೋಡ್ಕೋಬೇಕಲ್ಲ, ಅದು ಭಾಳ ಇದೆ ಸರ್. ಎಲ್ಲ ಅದನ್ನೆಲ್ಲ ಮಾಡಿಕೊಂಡು ಇದನ್ನು ಮಾಡ್ತಿದ್ದೇನೆ ಅಂದರೆ ಅದು ದೇವರು ಒಬ್ಬನೇ ಸರ್. ಅದು ಮೊನ್ನೆ ಮಾರಿದ್ದೀನಿ ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಸೊ 1,20,000 ಮಾರಿ. ಕೊನೆಯದಾಗಿ ಯಾರಾದರೂ ಅಭಿಮಾನಿಗಳು ಅಥವಾ ಕ್ರೀಡಾಸಕ್ತರು ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತಂದೇಳಿ ಯಾರಾದರೂ ಮುಂದೆ ಬಂದರೆ ಅದಕ್ಕೆ ನೀವೇನು ಹೇಳ್ತೀರ? ಖಂಡಿತ ಸರ್. ಈಗಿಂತಾನೆ ನನಗೊಂದು 2-3 ದಿನದಿಂದ ಒಬ್ಬರು ತರಕಾರಿ ಮಾರೋ ಒಬ್ಬ ಹನುಮಂತಪ್ಪ, ಇನ್ನೊಬ್ಬ ಮೇಘರಾಜ್ ಅಂತ ಸರ್. ಅವರು ಇಬ್ಬರು ಸಾಮಾನ್ಯ ಸರ್. ಸಾಮಾನ್ಯ ಅಂದರೆ ಭಾಳ ಸಾಮಾನ್ಯ, ನಮ್ಮಂಗೆ ಸರ್. ಅವರು ಬಡವರು, ನಮ್ಮ ಕಷ್ಟ ನೋಡಲಾರ್ದೇ ಅವ್ರು ನಿಜವಾಗ್ಲೂ ಬಂದು ಒಬ್ಬ ಬೀದಿಯಲ್ಲೇ ದಿನಕ್ಕೆ 1,500 ರೂಪಾಯಿ ಮಾರೋಂಥ ವ್ಯಕ್ತಿ ನನಗೆ ಬಂದು ತುಂಬ ಸಹಾಯ ಮಾಡ್ತಾನೆ ಸರ್. ಒಂದು ಪಾಸ್ಪೋರ್ಟಿಗಾಗಲಿ, ಪಾಸ್ಪೋರ್ಟ್ ಮಾಡೋದ್ರಿಂದ ಹಿಡಿದು ನನ್ನ ಹತ್ರ 1 ರೂಪಾಯಿ ಇದ್ದಿಲ್ಲ ಸರ್. ಅವ್ರು ಬಂದು ನನ್ನ ಹಿಂದೆ ಕೈ ಹಿಡಿದು ನನಗೆ ಮಾಡಿಸ್ತಿದ್ದಾರೆ ಸರ್. ಅದು ನನ್ನ ಅಭಿಮಾನಕ್ಕೋಸ್ಕರ ಮಾಡ್ತಾಯಿದ್ದೀನಪ್ಪ. ನೀನು ಇಷ್ಟು ಕಷ್ಟಪಡ್ತಾ ಇದೆಯಾ, ಯಾರು ಬೇಡ, ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿ ಒಬ್ಬ ತರಕಾರಿ ಮಾಡೋ ಹನುಮಂತಪ್ಪ ಆಗಲಿ, ಇನ್ನೊಬ್ಬ ಮೇಘರಾಜ್ ಅಂತ ಸರ್ ಹೊಸಪೇಟೆಯಲ್ಲಿರೋ, ಅವರಿಬ್ಬರು ದಿನಕ್ಕೆ ಏನೆಲ್ಲ 500,000 ರೂಪಾಯಿ ಮಾಡ್ತಾರೆ ಸರ್. ಅಂಥ ವ್ಯಕ್ತಿ ಪಾಸ್ಪೋರ್ಟಿಂದ ಹಿಡಿದು ನನಗೆ ಇವಾಗಲೂ ಎಲ್ಲ ಪ್ರೆಸೆಂಟೇಷನ್ಸ್ ಮಾಡ್ತಾಯಿದ್ದಾರೆ ಸರ್. ದೇವರಾಜ್ ಮತ್ತು ಇನ್ನೊಬ್ಬರ ಹೆಸರು ಮೇಘರಾಜ್ ಸರ್. ದೇವರಾಜ್ ಮತ್ತು ಎಲ್ಲ ಹನುಮಂತಪ್ಪನವರು, ಇವರಿಗೂ ಕೂಡ ನಾವು ಗರುಡ ನ್ಯೂಸ್ ತಂಡದಿಂದ ನಿಜವಾಗ್ಲೂ ಅವರಿಗೆ ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಒಬ್ಬ ಕ್ರೀಡಾಪಟುವಿಗೆ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥತೆಯಿಂದ ತಮ್ಮ ಒಂದು ಬದುಕನ್ನು ಕಟ್ಟಿಕೊಳ್ಳಿಕ್ಕೋಸ್ಕರವಾಗಿ, ಏನು ಅಪ್ಪಾಜಿಯವರ ಒಂದು ಬದುಕನ್ನು ಕಟ್ಟಿಕೊಳ್ಳಿಕ್ಕೋಸ್ಕರವಾಗಿ ತಾವು ದುಡ್ದಂಥ 1,500 ರೂಪಾಯಿದಲ್ಲಿ ಆ ಒಂದು ಶ್ರಮದ ದುಡ್ಡನ್ನು ಇವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಿಜವಾಗ್ಲೂ ತುಂಬ ಖುಷಿ ವಿಷಯ. ಇದೇ ರೀತಿಯಾಗಿ ಅಪ್ಪಾಜಿಯವರೇ ಯಾರಾದರೂ ಕ್ರೀಡಾಸಕ್ತರು ಅಥವಾ ಸ್ನೇಹಿತರು, ಅಭಿಮಾನಿಗಳು ಯಾರಾದರೂ ನಿಮಗೆ ಆ ಥರದ ಒಂದು ಸಹಾಯಹಸ್ತ ನೀಡಲಿಕ್ಕೆ ಮುಂದೆ ಬಂದರೆ ಅವರಿಗೆ ಯಾವ ಥರದ ಒಂದು ಸಂದೇಶವನ್ನು ಕೊಡ್ತೀರಾ? ಅಥವಾ ಫೋನ್ಪೇ ಮಾಡ್ತಕ್ಕಂಥರಿದ್ದಾರೆ, ಆಮೇಲೆ ಬೇರೆ ಬೇರೆ ಥರದಿಂದ ನಿಮಗೆ ಸಹಾಯ ಹಸ್ತ ನೀಡ್ತಕ್ಕಂಥರಿದ್ದಾರೆ, ಅವರಿಗೆ ನೀವು ಹೇಳೋದಾದರೆ ಏನು ತೊಂದರೆ ಇಲ್ಲ. ಸ್ವಾಭಿಮಾನ ಇದೆ, ಸ್ವಾಭಿಮಾನ ಇರಲಿ. ನಾನು ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳ್ತಾ ಇಲ್ಲ. ನಿಮ್ಮ ಪರಿಸ್ಥಿತಿಯನ್ನು ನಾನು ಹತ್ತಿರದಿಂದ ಕೇಳ್ಪಟ್ಟಿರೋದ್ರಿಂದ ನಾನು ಒತ್ತಾಯಪೂರ್ವಕವಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಅಭಿಮಾನಿಗಳಿಗೆ ನಿಮಗೆ ಸಹಾಯಸ್ತ ನೀಡ್ತಕ್ಕಂಥವ್ರು ನೀವೇನಾದರೂ ಹೇಳೋದಾದರೆ ಏನು ಹೇಳ್ತೀರಾ? ಸರ್ ಸಹಾಯ ಮಾಡೋರಿಗೆ ಏನಿಲ್ಲ ಸರ್. ನನ್ನೊಂದು ಯಾವಾಗಲೂ ಅವ್ರಿಗೆ ತುಂಬ ಅಂದರೆ ತುಂಬ ಚಿರಋಣಿ ಆಗಿರ್ತೀನಿ. ಒಂದು ನಾವು ಇಲ್ಲಿ ಇಟ್ಕೊಳೋರಲ್ಲ ಸರ್, ಇಲ್ಲಿ ಇಟ್ಕೊಳೋರು ಯಾವಾಗಲೂ ಅವರು ನಾವು ಪ್ರೀತಿ ಆಗಲಿ ಸ್ನೇಹ ಆಗಲಿ ಯಾವಾಗಲೂ ಒಂದು ಸರಿ ಇಲ್ಲಿ ಇಟ್ಕೊಂಡ್ರೆ ಯಾವಾಗ್ಲೂ ನನ್ನ ಅಭಿಪ್ರಾಯ ಸರ್, ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ ಸರ್.
ಒಂದ್ಸರಿ ನನ್ನ ಹತ್ರದಿಂದ ಅಪ್ಪಾಜಿ ನನ್ನ ಗಂಗಾಧರ್ ಇರ್ಬೋದು ಸರ್, ಅಪ್ಪಾಜಿ ಅಂತ ನಾನು ಒಂದ್ಸರಿ ಅವರು ಏನಾದ್ರು ನನ್ನ ಜೊತೆ ಮಾತಾಡ್ತಾರೆ ಅಂದರೆ ಅಪ್ಪಾಜಿ ಏನಂಬೋದು ಅವ್ರಿಗೆ ಗೊತ್ತಾಗುತ್ತೆ ಸರ್. ಅವ್ರ ಋಣ ಯಾವಾಗಲೂ ತೀರ್ಸೋಕ್ಕಂದ್ರೆ ಆಗಲ್ಲ ಸರ್, ಬಟ್ ಒಂದಲ್ಲ ಒಂದು ಟೈಮ್ ಅವ್ರನ್ನ ಋಣ ತೀರ್ಸೋಕ್ಕಲ್ಲ, ಪ್ರೀತಿ ಅಂತೂ ಯಾವಾಗಲೂ ತುಂಬ ಅಂದರೆ ತುಂಬ ಕೊಡ್ತೀನಿ ಸರ್ ನಾನು. ಅದ್ರ ಜೊತೆಗೆ ಋಣ ಅನ್ನೋದು ತೀರಿಸಿದ್ರೆ ಅವರು ಏನೂ ಆಗಲ್ಲ ಸರ್. ಪ್ರೀತಿ ಅನ್ನೋದು ತುಂಬ ಮುಖ್ಯ ಅಲ್ಲ ಸರ್. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ, ಆದರೆ ಆ ಪ್ರೀತಿ ಅನ್ನೋದು ಶಾಶ್ವತ ಸರ್. ಹಾಗಾಗಿ ಅವ್ರಿಗೆ ಹೇಳೋದು ಇಷ್ಟೇ ನಾನು ಸರ್, ಎಸ್ಪೆಷಲಿ ನಮಗೆ ಕೊಟ್ಟಿರೋ ಹಣ ಆಗಲಿ ಏನಾಗಲಿ ಯಾವತ್ತೂ ಅವ್ರನ್ನ ಯಾವುದೇ ಕಾರಣಕ್ಕೂ ಮರೆಯಲ್ಲ ಸರ್. ನಾನು ಬಂದು ಅವರು ಓನಾಗಿ ನಾನು ಇಂಡಿವಿಜುವಲ್ ಮಾಡಿ ಅಲ್ಲಿ ಮುಗಿಸ್ಕೊಂಡು ಬಂದು ಅವ್ರಿಗೆ ಓನಾಗಿ ಬೇಕಾದ್ರೆ ಅವ್ರು ಭೇಟಾಗ್ತೀನಿ ಸರ್. ಇದು ಒಂದು ನಾನು ಪ್ರಯತ್ನ ಮಾಡ್ತೀನಿ ಸರ್. ಅಲ್ಲಿ ಮುಗಿಸ್ಕೊಂಡು ಈಗ ನಮ್ಮ ಫ್ಯಾಮಿಲಿ ಏನಿದೆಯಲ್ಲ ಸರ್, ನಮಗೆ ಸಣ್ಣ ವಯಸ್ಸಿಂದ ಹಿಡಿದು ಇಲ್ಲಿವರೆಗೂ ನಾನು ಇಲ್ಲಿ ದುಡಿತೀನಂದರೆ ಭಾಳ ಮುಖ್ಯ. ನಮ್ಮ ಅಮ್ಮ ಇದ್ದಾಳಲ್ಲ ಸರ್, ಅಮ್ಮರ್ಥ ಅಣ್ಣ ನಂದ್ಯಪ್ಪ ಅಂತ ನಾವು ಸಣ್ಣ ವಯಸ್ಸಿನಿಂದ ಈಗಲೂವರೆಗೂ ನಮ್ಮನ್ನು ಸ್ವಲ್ಪ ನೋಡ್ಕೊಂತ ಬಂದಿರೋ ವ್ಯಕ್ತಿ ಅಂದರೆ ಅವರೊಬ್ಬರ ಸರ್. ನಮ್ಮ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರು ನಂದ್ಯಪ್ಪ ಅನ್ನೋರು ಏನಿದೆಯಲ್ಲ ಅವ್ರು ನೋಡ್ಕೊತ ಬರ್ತಿದ್ದಾರೆ ಸರ್ ನಮ್ಮ ಫ್ಯಾಮಿಲಿ. ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಸರ್, ಎಲ್ಲ ಫ್ಯಾಮಿಲಿ ಇದ್ದಾರೆ, ಎಲ್ಲ ಇದ್ದಾರೆ. ಬಟ್ ನಾವು ಯಾರು ತಗೋಲ್ಲ. ನಮ್ಮ ಅಮ್ಮ ಕೂಡ ನಮ್ಮನ್ನು ಏನಂದ್ರಪ್ಪ ಅಂದರೆ ಒಬ್ಬರ ಮನೆಗಿಲ್ಲ ನೀನು ಮಾಡಪ್ಪ, ಮಾಡು ಕೆಲಸ ಮಾಡು, ದುಡಿ ಮಾಡು ಅಂತ ಹೇಳ್ತಾರೆ ಸರ್. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅವ್ರು ನಮ್ಮ ಮಾಮ ನಮ್ಮನ್ನು ಕೈ ಹಿಡಿದಾರೆ ಸರ್. ನಾನು ಈಗ ನಿಮ್ಮ ಚಾನಲ್ ಮುಖಾಂತರ ಅವ್ರಿಗೊಂದು ವಿಶೇಷ ಹೇಳ್ತೀನಿ ಸರ್. ನಾನು ಒಂದು ಮುಂದೆ ಆಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಸರ್, ದೊಡ್ಡ ವ್ಯಕ್ತಿ ಅಂತ ಆಗ್ತೀನೋ ಇಲ್ಲೋ ಗೊತ್ತಿಲ್ಲ. ಬಟ್ ನಾನು ಒಂದು ಇದರಲ್ಲಿ ಸ್ಥಾನದಲ್ಲಿ ಬಂದಾಗ ನಾನು ಕೊನೆ ಉಸಿರಿರೋವರೆಗೂ ನಮ್ಮ ಮಾಮಗೆ ನಾನು ಕೈ ಹಿಡಿತೀನಿ ಅನ್ನೋ ಒಂದು ಭರವಸೆ ನಾನು ಈ ಚಾನಲ್ ಮುಖಾಂತರ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಮಾಮನವ್ರು ಅಂದರೆ ಯಾವ ಥರ, ಯಾರವರು? ಕೆ ನಂದ್ಯಪ್ಪ ಅಂತ. ನಾನು ಸಣ್ಣ ಹುಟ್ಟಿ ಬೆಳೆದ್ರಿಂದ ಸರ್ ಹತ್ತಮೇಳೆ ಹತ್ರ ಒಂದು ತಲವಾಗ್ಲಿದೆ ಸರ್. ಅಲ್ಲಿ 6ನೇ ಕ್ಲಾಸ್ ಓದಿದೆ ಸರ್. ಅಲ್ಲಿಂದ ಹಿಡಿದು ಮತ್ತೆ ಮರನ್ಮೇಳೆಗೆ ಬಂದೆ ಸರ್. ಆಮೇಲೆ ಕಂಟಿನ್ಯೂ ಇಲ್ಲಿ ಎಜುಕೇಷನ್ಸ್ ಮಾಡಿದೆ ಸರ್. ಎಜುಕೇಷನ್ ಫೀಸೆಲ್ಲ ನಮ್ಮ ಮಾಮನೇ ನೋಡ್ಕೊತಿದ್ದೆ ಸರ್ ಅಲ್ಲೇ ಸರ್. ಯಾಕಂದರೆ ಅವರು ನನ್ನ ತಿದ್ದಿ ಹೊಡೆದು ಬುದ್ಧಿ ಹೇಳಿ ಈ ಒಂದು ಮಟ್ಟಕ್ಕೆ ನಮ್ಮನ್ನು ತಂದು ನಿಲ್ಲಿಸಿದ್ದಾರೆ ಸರ್. ಯಾಕಂದರೆ ಮುಖ್ಯ ಕಾರಣ ಗುರು, ನಮ್ಮ ತಾಗಿನ ಎಲ್ಲ ದೊಡ್ಡದು ಯಾವುದಿಲ್ಲ ಅಂದೆ ಸರ್. ಆದರೆ ಗುರುವಿನ ಸ್ಥಾನದಲ್ಲಿ ಅವ್ರು ನಿಂತ್ಕೊಂಡು ಅವೆಲ್ಲ ಮಾಡಿದ್ದು ನಮ್ಮ ಮಾಮ ಸರ್, ನಂದ್ಯಪ್ಪ ಅಂತ. ಯಾಕಂದರೆ ನನ್ನ ಕಣ್ಣೀರು ಒರೆಸ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ನಮ್ಮ ಅವನ ಕಣ್ಣೀರು ಒರೆಸ್ತಾನೆ ಆತೊಬ್ಬತ್ತೆ ಸರ್, ನಂದ್ಯಪ್ಪ ಅಂತ. ನಮ್ಮ ಈಗಲೂ ಪ್ರೆಸೆಂಟೇಷನ್ಸ್ ಮಾಡ್ತಾನೆ ಸರ್. ಈಗ ಎಲ್ಲರೂ ಮತ್ತು ಕಷ್ಟ ಅಂತಾಗ ಬಂದಾಗ ಏನಲ್ಲ ಸರ್, ಈಗಲೂ ಸ್ವಲ್ಪ ಮಾಡ್ತಾಯಿದ್ದಾನೆ ಸರ್ ಅಷ್ಟೇ. ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ನಿಮ್ಮ ಸ್ನೇಹಿತರು ಇರ್ಬೋದು, ನಿಮ್ಮ ಬಂಧು ಮಿತ್ರರು ಇರ್ಬೋದು, ಅಥವಾ ನಿಮ್ಮ ಅಭಿಮಾನಿಗಳಿರ್ಬೋದು. ನಿಜವಾಗಲೂ ಕೂಡ ನಾವು ಅಪ್ಪಾಜಿಯವರಿಗೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯನಷ್ಟು ನಾವು ಆರ್ಥಿಕ ನೆರವನ್ನು ನಾವು ಅವರಿಗೆ ತುಂಬುತ್ತೀವಿ. ಅವರ ಫೋನ್ಪೇ ನಂಬರ್ನ ಕೊಡಿ, ಅವರು ಸ್ವಾಭಿಮಾನಿಗಳಿದ್ದಾರೆ, ಅವರು ಕೊಡ್ತಾ ಇಲ್ಲ ಅಂತಂದೇಳಿ ನಮಗೆ ಕೇಳಿದಾಗ ನಾವು ನಿಮ್ಮ ಹತ್ರ ಈ ಒಂದು ವಿಷಯನ ಚರ್ಚೆ ಮಾಡಲೇಬೇಕಾಯಿತು. ತಮ್ಮ ಮನಸ್ಸಿಗೆ ಮುಜುಗರ ಆಗಿದ್ದರೆ ದಯಮಾಡಿ ಕ್ಷಮೆ ಇರಲಿ ಅಪ್ಪಾಜಿ ಅವರೇ. ತಾವು ಮುಜುಗರ ಪಟ್ಕೊಳ್ಳದೆ ನಿಮ್ಮ ಒಂದು ಫೋನ್ಪೇ ನಂಬರ್ನ ಅಥವಾ ಒಂದು ಅಕೌಂಟ್ ಡೀಟೇಲ್ಸನ್ನು ನಮ್ಮ ಮಾಧ್ಯಮದ ಮುಖಾಂತರ ಜನಗಳು ಕೊಡ್ಲಿಕ್ಕೆ ಸಾಧ್ಯನಾ? ಖಂಡಿತ ಸರ್, ಖಂಡಿತ. ಆಗಲೇ ಯಾರು ಇದನ್ನು ತಪ್ಪಾಗಿ ತಿಳ್ಕೊಬೇಡಿ. ಯಾಕಂದರೆ ಸಾಧ್ಯನಷ್ಟು ನಿಮಗೆ ಒಳ್ಳೆಯದಾಗ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ. ಇವತ್ತು ಎಷ್ಟೋ ದಾನಿಗಳಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ಸ್ಪೋರ್ಟ್ಸ್ ಪ್ರಿಯರಿದ್ದಾರೆ. ಅವರೆಲ್ಲರೂ ಕೂಡ ಹೇಳಿರ್ತಕ್ಕಂಥ ಒಂದಷ್ಟು ಮಾತುಗಳನ್ನು ನನ್ನ ಮಾಧ್ಯಮದ ಮುಖಾಂತರ ನಾನು ಅವರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಸ್ವಾಭಿಮಾನವನ್ನು ಬಿಟ್ಟು ನೀವು ನಿಮ್ಮ ಜರ್ನಿಯನ್ನು ಮುಂದುವರಿಸಿ, ಕರ್ನಾಟಕದ ಜನತೆ ನಿಮ್ಮಿಂದಿದ್ದಾರೆ ಅಂತಂದೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಅವರಿಗೆ ನಿಮ್ಮ ಒಂದು ಒಳಿತನ್ನು ಬಯಸ್ತಕ್ಕಂಥವ್ರಿಗೆ ನೀವು ನಿಮ್ಮ ಅಕೌಂಟ್ ಡೀಟೇಲ್ಸನ್ನು ಕೊಟ್ಟರೆ ಅವ್ರ ಕೈಯಿಂದ ಎಷ್ಟು ಸಾಧ್ಯನಷ್ಟು ಹೆಲ್ಪ್ ಮಾಡ್ತಾರೆ. ನಿಮಗೆ ಒಳ್ಳೆಯದಾಗಲಿ. ನೀವು ಅಲ್ಲಿ ಗೆದ್ದು ಬಂದ ನಂತರ ಅವರೆಲ್ಲರಿಗೂ ಕೂಡ ನೀವು ಕೃತಜ್ಞರಾಗ್ರಿ ಅಂತಂದೇಳಿ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೇನೆ. ಖಂಡಿತ ಸರ್, ಖಂಡಿತ. ನನ್ನ ಫೋನ್ ನಂಬರು ಅದು ಫೋನ್ಪೇ ನಂಬರೇ ಸರ್, 8050490349 ಸರ್. ಮತ್ತೊಂದು ಸರಿ ರಿಪೀಟ್ ಮಾಡಿ. 8050490349 ಸರ್. ಇದು ನಿಮ್ಮ ಫೋನ್ಪೇ ನಂಬರ್? ಹೌದು ಸರ್, ಫೋನ್ಪೇ ನಂಬರು ವಿತ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಸರ್ ನಂದು. ಇದೇ ನಿಮ್ಮ ಕಾಂಟ್ಯಾಕ್ಟ್ ನಂಬರ್. ವೀಕ್ಷಕರೇ ನೋಡಿದ್ರಲ್ಲ, ಅಪ್ಪಾಜಿ ಅಂತಕ್ಕಂತಹ ಗಂಗಾಧರ್ ಅಲಿಯಾಸ್ ಅಪ್ಪಾಜಿ ಇವರು ಈಗ ಕ್ರೀಡಾಪಟುವಾಗಿ ಈಗ ಇಂಟರ್ನ್ಯಾಷನಲ್ಗೆ ತೆರಳ್ತಾ ಇರತಕ್ಕಂಥದ್ದು. ಇವರ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ ಅಂತಕ್ಕಂಥದ್ದನ್ನು ಬಹಳಷ್ಟು ಜನಗಳು ನಮಗೆ ನಮ್ಮ ಮಾಧ್ಯಮಕ್ಕೆ ನಾವು ತಿಳಿಸಿದಾಗ ನಾವು ಇವರನ್ನು ಕರೆದು ಒಂದು ಸಂದರ್ಶನ ಮಾಡ್ಬೇಕಂತಂದು ಹೇಳ್ಬಿಟ್ಟು ಇವತ್ತು ನಾವು ಇವ್ರನ್ನ ಸಂದರ್ಶನ ಮಾಡಿದ್ವಿ. ಅದು ಒಲ್ಲದ ಮನಸ್ಸಿನಿಂದಲೇ ಬಂದು ಕೂಡ ಇವರು ಆ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹತ್ರ ಕೇಳಿಕೊಂಡ್ರು. ಆದರೂ ಕೂಡ ನಮ್ಮ ಬಲವಂತದಿಂದ ಅವರು ಬಂದಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ನಿಮ್ಮ ಕೈಯಿಂದ ಎಷ್ಟು ಸಾಧ್ಯನಷ್ಟು ನೀವು ನಿಜವಾಗಲೂ ಕ್ರೀಡಾಪಟುಗಳಾಗಿದ್ದರೆ, ಕ್ರೀಡಾ ಪ್ರೇಮಿಗಳಾಗಿದ್ದರೆ ಅವರಿಗೆ ಒಂದಷ್ಟು ಸಹಾಯ ಸಹಕಾರ ನೀಡಿ ಅವರನ್ನು ದೊಡ್ಡ ಮಟ್ಟದಲ್ಲಿ ಕಾಣಬೇಕಾಗಿ ನಾನು ಇಡೀ ಕರ್ನಾಟಕ ಜನತೆಗೆ ನಾನು ಒಂದು ಮನವಿ ಮಾಡ್ಕೊಳ್ತಾ ಇದ್ದೇನೆ. ವೀಕ್ಷಕರೇ, ಇದು ಇವರ ಸಾಧನೆಯ ಆಸ್ತಿ.
2022ರಲ್ಲಿ ಹರಿಯಾಣ ನ್ಯಾಷನಲ್ಲು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದು. ಕರ್ನಾಟಕ ಸ್ಟೇಟ್ ಲೆವೆಲ್ಲು ಫಸ್ಟ್ ಪ್ಲೇಸ್ ಆಗಿರ್ತಕ್ಕಂಥದ್ದು. ಸರ್ಟಿಫಿಕೇಟ್ ಸರ್ ಇದು ಇವರ ಸರ್ಟಿಫಿಕೇಟು. ಹರಿಯಾಣದಲ್ಲಿ ಪ್ಲೇಸ್ಮೆಂಟ್ ಆಗಿರ್ತಕ್ಕಂಥ ಸರ್ಟಿಫಿಕೇಟು. ಚಂಡೀಗಢ ಸರ್ ಯೂನಿವರ್ಸಿಟಿ, ಪಂಜಾಬ್ ಚಂಡೀಗಢನಲ್ಲಿ 2024ರ ನ್ಯಾಷನಲ್ನಲ್ಲಿ ಪ್ಲೇಸ್ಮೆಂಟ್ ಆಗಿರ್ತಕ್ಕಂಥದ್ದು. ಸರ್ಟಿಫಿಕೇಟ್ ಇದು ಇವರ ಸರ್ಟಿಫಿಕೇಟ್. ಇದು ಮೈಸೂರು ದಸರಲ್ಲಿ ಫಸ್ಟ್ ಪ್ಲೇಸ್ ಆಗಿದೆ. ದಸರಾ ಮೈಸೂರು ಇದರಲ್ಲಿ ಫಸ್ಟ್ ಪ್ಲೇಸ್ ಆಗಿರ್ತಕ್ಕಂಥದ್ದು. ಸರ್ಟಿಫಿಕೇಟ್ ಇದು ಮೈಸೂರು ದಸರಾದಲ್ಲಿ ದೊರೆತಂಥ ಸರ್ಟಿಫಿಕೇಟು. ಇದು 155 kg ಗುಂಡು ಹೋಗ್ದಿರೋದು ಸರ್. ಇದು ಏನು ಹೇಳಿರೋದು? 155 kg ಗುಂಡು ಹೋಗ್ದಿರೋದು ಸರ್. ಹಂಪೆಯಲ್ಲಿ ಹೋದ ವರ್ಷ ಆಯ್ತಲ್ಲ ಸರ್, ಈ ವರ್ಷದಲ್ಲಿ ಆಯ್ತಲ್ಲ ಸರ್. ಅದರಲ್ಲಿ 155 kg, 135 ಮತ್ತು 155 kg ಗುಂಡು ಹೋಗ್ತಿದ್ದೀನಿ. ಎರಡೂ 155 kg ಮತ್ತು 135 kg ಸರ್. ಎರಡು ಗುಂಡು ಹೋಗ್ತೀನಿ ಸರ್. ಬಟ್ ಸೆಕೆಂಡ್ನಲ್ಲಿ ಅವರು ಫಸ್ಟ್ ಬಂದರು, ನಾನು ಸೆಕೆಂಡ್ ಬಂದೆ ಸರ್. ಅಂದರೆ ಸೆಕೆಂಡ್ ಲೆಕ್ಕ ಸರ್. ಅದೆಲ್ಲ ಸರ್ಟಿಫಿಕೇಟ್ ಸರ್. ಇದು ಹಂಪಿ ಉತ್ಸವದ ಪ್ರಮಾಣ ಪತ್ರ. ಇದು ಗುಲ್ಬರ್ಗ ಡಿವಿಷನ್ ಸರ್. ಇದು ಗುಲ್ಬರ್ಗ ಡಿವಿಷನ್ನಲ್ಲಿ ಫಸ್ಟ್ ಪ್ಲೇಸ್. ಹೌದು ಸರ್, ಫಸ್ಟ್ ಪ್ಲೇಸ್. ಸರ್ಟಿಫಿಕೇಟ್ಸ್ ಅದರ ಸರ್ಟಿಫಿಕೇಟು 77 kg ಗ್ರೀಕೋ ರೋಮನ್. ಹೌದು ಸರ್. ಇಲ್ಲಿ ಹಂಪಿ ಉತ್ಸವ 2021ರಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಫಸ್ಟ್ ಪ್ಲೇಸ್. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಫಸ್ಟ್ ಪ್ಲೇಸ್. ಇದು ಸರ್ಟಿಫಿಕೇಟ್ಸ್. ಫಸ್ಟ್ ಪ್ಲೇಸ್ ಸರ್ಟಿಫಿಕೇಟ್. ಇದು ಪೊಲೀಸ್ ಗನ್ ಟ್ರೈನಿಂಗ್ ಆಗಿರೋದು ಸರ್ ನಂದಿದು. ಪೊಲೀಸ್ ಗನ್ ಟ್ರೈನಿಂಗ್ ಆಗಿರ್ತಕ್ಕಂಥದ್ದು. ಈ ಗನ್ ಮ್ಯಾನಿಗೆ ಅಪ್ಲೈ. ಈಗ ನಮ್ಮಂಥ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಇದು ಒಂದು ಸರ್. ಯಾಕಂದರೆ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಕೆಲಸ ಕೊಡಲ್ಲ, ನೀವು ಇದನ್ನು ಮಾಡ್ತೀರಾ ಬರೀ ಅದನ್ನು ಮಾಡ್ತೀರಾ ಅಂತ ಅಂತಾರಲ್ಲ ಸರ್. ಈಗ ನಮ್ಮ ಲೈಫ್ನು ನಾವು ನೋಡ್ಕೋಬೇಕಲ್ಲ ಸರ್. ಈಗ ತಮ್ಮ ತಂಗಿನ ಏನಾದರೂ ಓದಿಸ್ಬೇಕಂದ್ರೆ ಈಗ ಗನ್ ಟ್ರೈನಿಂಗ್ ಮಾಡಿ ಇವ್ರು MLA ಹತ್ರ ನಾನು ಗನ್ ಟ್ರೈನಿಂಗ್ ಆಗಿ ಹೋದ್ರಪ್ಪ ಅಂದರೆ ನಮಗೇನಿಲ್ಲ ಅಂದರೆ ಒಂದು 20,000 ಇಲ್ಲ 18,000 ಸ್ಯಾಲ್ರಿ ಕೊಡ್ತಾರೆ. ಅದರಿಂದ ನಮ್ಮ ಫ್ಯಾಮಿಲಿ ಕೂಡ ನಡೆಸ್ಬೋದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಗನ್ ಟ್ರೈನಿಂಗನ್ನು ಮಾಡಿದ್ದೀನಿ. ಹೌದು, ವೆರಿ ಗುಡ್, ವೆರಿ ಗುಡ್. ಇದು ಅದರ ಸರ್ಟಿಫಿಕೇಟ್ ಸರ್. ಗನ್ ಟ್ರೈನಿಂಗ್ ಸರ್ಟಿಫಿಕೇಟು. ನಾಗರಿಕ ಬಂದೂಕು ತರಬೇತಿ ಶಿಬಿರ ಪ್ರಮಾಣ ಪತ್ರ. ಇದು ನನ್ನ ಕರಾಟೆ ಸರ್ಟಿಫಿಕೇಟ್ ಸರ್. ಇದು ಕರಾಟೆ ಸರ್ಟಿಫಿಕೇಟ್. ಇಲ್ಲಿದೆ ನೋಡಿ ಸರ್, ಇಂಟರ್ನ್ಯಾಷನಲ್ ಕರಾಟೆ ಸರ್ಟಿಫಿಕೇಟ್. ಇಂಟರ್ನ್ಯಾಷನಲ್ ಕರಾಟೆ ಸರ್ಟಿಫಿಕೇಟು. ಹೌದು ಸರ್. ಇಲ್ಲಿ ಇದರಲ್ಲಿ ಪ್ಲೇಸ್ಮೆಂಟ್ ಇರ್ತದಾ? ಇದರಲ್ಲಿ ನೀವು ಪ್ಲೇಸ್ಮೆಂಟ್ ಇಲ್ಲಿ ಇರುತ್ತೆ ಸರ್. ಇದರಲ್ಲಿ 9th ಪ್ಲೇಸ್ನಲ್ಲಿ ಫಸ್ಟ್ ಪ್ಲೇಸ್ ಆಗಿದೆ ಸರ್ ನಂದು. 9th ಗ್ರೂಪ್ನಲ್ಲಿ ಫಸ್ಟ್ ಪ್ಲೇಸ್. ಹೌದು ಸರ್. ಕರಾಟೆಯಲ್ಲಿ. ಹೌದು ಸರ್. ಇದು ನಮ್ಮದು ಕರಾಟೆ ಅದು ಎಲ್ಲ ಫೋಟೋಸ್ ಸರ್. ಎಲ್ಲ ಕರಾಟೆಯ ಭಾವಚಿತ್ರಗಳು. ಹೌದು ಸರ್. ಇದು ನಮ್ಮ ಯೂನಿವರ್ಸಿಟಿ ಕಡೆಯಿಂದ ಫಸ್ಟ್ ಪ್ಲೇಸ್ ಆಗಿರುತ್ತೆ ಸರ್. ಕಾಲೇಜ್ ಯೂನಿವರ್ಸಿಟಿ. ಕಾಲೇಜ್ ಯೂನಿವರ್ಸಿಟಿಯಿಂದ ಫಸ್ಟ್ ಪ್ಲೇಸ್. ಯಾವುದ್ರದ್ದು ಇದು? ಇದು ವಿಜಯನಗರ ಶ್ರೀಕೃಷ್ಣ. ಅಲ್ಲಲ್ಲ, ಏನು ಇವೆಂಟ್ ಏನಿದು? ಇವೆಂಟ್ ಅದು ರೆಸ್ಲಿಂಗ್ ಸರ್. ಓಕೆ. ಇದು ಅಲ್ಲಿ ನಡೆದಿರೋದು ಸರ್ ಕುಸ್ತಿ ಎಲ್ಲ ಭಾವಚಿತ್ರಗಳು. ಇವರು ನಮ್ಮ ಗುರುಗಳು ಸರ್, ಕೆಂಚಪ್ಪ, ಮತ್ತು ಇವರು ನಮ್ಮ ಗುರುಗಳು ಹನುಮಂತ ಅಂತ. ಇವರೊಬ್ಬರು ನಮಗೆ ಕೋಚ್ ಮಾಡ್ತಾರೆ ಸರ್. ಈಗ ಫ್ಯಾಕ್ಟ್ರಿಗೆ ಹೋಗೋದ್ರಿಂದ ಅವರು ಕೂಡ ನಮ್ಮ ಕೈಗೆ ಸಿಗ್ತಾ ಇಲ್ಲ ಸರ್. ಯಾಕಂದರೆ ಅವ್ರದ್ದು ಸ್ವಲ್ಪ ಫ್ಯಾಮಿಲಿ ಇದೆಯಲ್ಲ, ಹಂಗಾಗಿ ಸರ್. ಇದು ಮೊನ್ನೆ ವಿಜಯನಗರದಲ್ಲಿ ನಡೀತಲ್ಲ ಸರ್ ಉತ್ಸವ, ಅದರಲ್ಲಿ ಸೆಕೆಂಡ್ ಆಯ್ತು ಸರ್ ಫೈನಲ್ ದಿನ. ಅದರಲ್ಲಿ 2 ಕುಸ್ತಿ ಹೊಡೆದು ಮತ್ತು 3ನೇ ಕುಸ್ತಿ ಫೈನಲ್ಗೆ ನಮ್ಮದು ಸೆಕೆಂಡ್ ಪ್ಲೇಸ್ ಆಯ್ತು ಸರ್. ಅಲ್ಲಿ ಯಾವಾಗಿದು? ಮೊನ್ನೆ ಅಂದರೆ ಲಾಸ್ಟ್ ಮಂತ್ ಸರ್. ಲಾಸ್ಟ್ ಮಂತ್ 24. ಹೌದು ಸರ್. ಹೌದು, ದಸರಾದಲ್ಲಿ ಸರ್. ಇವರು ನಮ್ಮ ಗುರುಗಳು ಸರ್. ಇವರೆಲ್ಲ ಇವರು ನಮ್ಮ ಕೆಂಚಪ್ಪ. ಇವ್ರು ನಮಗೆ ಅಂದರೆ ಇವರೇ ನಮ್ಮ ಹನುಮಂತ ಅಂತ ಸರ್. ಇವರು ನಾವು ಸಣ್ಣ ವಯಸ್ಸಿಂದ ನಾವು ಅಣ್ಣ ಆಗ್ಬೇಕು ಸರ್. ಇವರು ನಮಗೆ ನಾನು ಸಣ್ಣ ವಯಸ್ಸಿನಿಂದ ನಾವು ಕುಸ್ತಿ ಆಡ್ಕೊತ ಬಂದಿದ್ದೀವಿ ಸರ್. ಎಲ್ಲ ಇವ್ರು ನಮ್ಮೆಲ್ಲ ಗುರುಗಳು ಸರ್. ಇವರು ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಮ್ಮ ಸರ್ಟಿಫಿಕೇಟ್ ಇಲ್ಲ ಪ್ರಾಕ್ಟೀಸ್ ಮಾಡೋ ಒಂದು ಭಾವಚಿತ್ರ ಸರ್. ನೆನಪಿಗಾಗಿ ನಾನು ಇಟ್ಕೊಂಡಿದ್ದೀನಿ ಸರ್. ನೆನಪಿಗೋಸ್ಕರ ಇಟ್ಟಿರ್ತಕ್ಕಂಥ ಭಾವಚಿತ್ರ. ಹೌದು ಸರ್. ಹೌದು. ಇವರು ನಮ್ಮ ಹನುಮಂತರ ಅಪ್ಪ ಅಂತ ಸರ್. ಇವರು ಈಗಲೇ ಏಜ್ ಅಂದರೆ ಒಂದು 65 ಇರ್ಬೋದೇನು ಸರ್. ಈಗಲೂ ನಮ್ಮ ಜೊತೆ ಕುಸ್ತಿ ಆಡ್ತಾರೆ ಸರ್ ಹನುಮಂತ. ವಾ, ವೆರಿ ಗುಡ್. ಇವರಿಬ್ಬರು ಅಪ್ಪ ಮತ್ತು ಮಗ ಸರ್. ಇಬ್ಬರು ನಾವು ದೊಡ್ಡಪ್ಪ ಆಗಬೇಕು. ಈಗಲೂ ನಮ್ಮ ಜೊತೆಗೆ ಕುಸ್ತಿಪಟು ಆಗಿ ಆಡ್ತಾರೆ ಸರ್ ಇಬ್ಬರು, ಹನುಮಂತಪ್ಪ ಅಂತ. ಅವರ ಸಾಧನೆಗಳು ಬಹಳಷ್ಟಿದಾವೆ ಹಿಂದೆ. ಹೌದು ಸರ್. ಎಲ್ಲ ಬಯಲು ಕುಸ್ತಿ ಇಲ್ಲೆಲ್ಲ ಗದಿಯೆಲ್ಲ ಹೊಡೆದಿದ್ದಾರೆ. ಈಗ ನಮ್ಮ ಅಣ್ಣ ಕೂಡ ಕೇಸರಿ ಎಲ್ಲ ಆಗಿದ್ದಾರೆ ಸರ್. ಆನೆಗುಂದಿ ಕೇಸರಿ, ಹಂಪಿ ಕೇಸರಿ, ಮತ್ತು ಎಲ್ಲ ತುಂಬ ಕಡೆ ಗಜದ ಕುಸ್ತಿ ಎಲ್ಲ ಆಡಿ ಹೊಡೆದಿದ್ದಾರೆ ಸರ್. ಯಾಕಂದರೆ ನಾವು ಬೇರೆ ಕಡೆ ಸ್ಟೇಟು ನ್ಯಾಷನಲ್ಸ್ ಆಡಿದರೆ ಅವನ್ನೆಲ್ಲ ಇಲ್ಲಿ ಲೋಕಲ್ನೆಲ್ಲ ಆಡಿದ್ದಾನೆ ಸರ್ ಎಲ್ಲ.
ಬಡತನದಲ್ಲಿ ಅರಳಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಕುಸ್ತಿಪಟು ಗಂಗಾಧರ್. ಇದು ವೀಕ್ಷಕರೇ ನೋಡ್ತಾ ಇದ್ರಲ್ಲ, ಫಸ್ಟ್ ಟೈಮ್ ಹರಿಯಾಣಕ್ಕೆ ಹೋದಾಗ ಸರ್. ಇದು ಹರಿಯಾಣದಲ್ಲಿ ಫಸ್ಟ್ ಟೈಮ್ ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಟ್ ಆಗಿತ್ತು ಸರ್. ಇದು ಬೆಸ್ಟ್ ಫೀಲಿಂಗ್ ಸರ್, ಇದು ನನ್ನ ಲೈಫ್ನಲ್ಲಿ. ಇದು ಮರೆಯಲಾರದಂಥ ಒಂದು ಅನುಭವ ಮತ್ತು ಮರೆಯಲಾರದಂಥ ಒಂದು ಫೀಲಿಂಗ್. ಹೌದು ಸರ್, ಯಾಕಂದರೆ ಆ ಟೈಮ್ನಲ್ಲಿ ನನ್ನ ಸ್ನೇಹಿತರು ನನ್ನ ಕೈ ಹಿಡ್ದಂಗೆ ಬೇರೆ ಎರಡಿಲ್ಲ ಸರ್. ಅವಾಗೆ ಬೆಳಗ್ಗೆ ಎದ್ದು ಮಾರ್ನಿಂಗ್ ಎದ್ದು ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ ಚೈತನ್ ಆಗಿರ್ಬೋದು, ಕಿರಣ ಮತ್ತು ಬಸವ ಆಗಿರ್ಬೋದು, ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಸರ್ ಅವರು ನನಗೆ. ಅವ್ರು ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ ಡೈಲಿ ಬೇಕಾದ್ರೆ ನಿಮಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಸರ್, ಅಪ್ಪಾಜಿ ಲಕ್ಕಿ ಅಂತ ಸರ್. ನೋಡಿ ವೀಕ್ಷಕರೇ, ಅಪ್ಪಾಜಿ ಲಕ್ಕಿ ಅಂತೇಳಿ ಇವರ ಒಂದು ಇನ್ಸ್ಟಾ ಐ ಡಿ ಇದೆ, ಅದನ್ನು ಫಾಲೋ ಮಾಡಿ. ಅದರಲ್ಲಿ ಹೋದರೆ ಇವರ ಇತಿಹಾಸ ತಾವು ತಿಳ್ಕೊಬೋದು, ಎಲ್ಲ ತಿಳ್ಕೊಬೋದು. LAKKI ಸರ್, ಲಕ್ಕಿ ಅಲ್ಲ ಲಕ್ಕಿ. ಅದು ನೋಡಿದ್ರಪ್ಪ ಅಂದ್ರೆ LIKKI ಸರ್, LIKKI ಲಕ್ಕಿ. ಇಷ್ಟ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಅಪ್ಪಾಜಿ ಗಂಗಾಧರ್ ಅಲಿಯಾಸ್ ಅಪ್ಪಾಜಿ ಅವರ ಒಂದು ಸ್ಪೋರ್ಟ್ಸ್ ಪ್ರೊಫೈಲ್. ವೀಕ್ಷಕರೇ, ಇಷ್ಟೊತ್ತಿನ ತನಕ ಈ ಒಂದು ವಿಶೇಷ ಸಂದರ್ಶನದ ವಿಡಿಯೋವನ್ನು ತಾವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕೊನೆಯದಾಗಿ ಅಪ್ಪಾಜಿ ಅವರೇ, ಗರುಡ ನ್ಯೂಸ್ಗೆ ತಾವು ಹೇಳೋದಾದರೆ ಏನು ಹೇಳ್ತೀರಿ, ಏನು ಶುಭ ಹಾರೈಸ್ತೀರಿ? ಸರ್, ಭಾಳ ಫೀಲ್ ಆಗ್ತಿದೆ. ಯಾಕಂದರೆ ಫಸ್ಟ್ ಟೈಮ್ ನಾನು ಈ ಥರ ನ್ಯೂಸ್ ಚಾನಲ್ ಜೊತೆ ಮಾತಾಡ್ತಾ ಇರೋದು. ಯಾರ ಜೊತೆಗೂ ಸಂದೇಶ ಇಟ್ಕೊಂಡಿಲ್ಲದ ನಮ್ಮನ್ನು ಇಷ್ಟು ಹತ್ತಿರದಿಂದ ನಮ್ಗೆ ಗೊತ್ತಾಗಲಾರ್ದ ನಮ್ಮ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಇಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಅದು ಹೇಳೋಕ್ಕಲ್ಲ ಸರ್. ಭಾಳ ಚಿರಋಣಿ ಆಗಿರ್ತೀನಿ ನನ್ನ ಲೈಫ್ನಲ್ಲಿ. ಈ ಮೂಮೆಂಟ್ಸ್ನ, ಈ ಗರುಡ ಚಾನಲ್ ನ್ಯೂಸ್ನ ನನ್ನ ಲೈಫ್ ಇರೋ ತನಕ ಯಾವಾಗಲೂ ಮರೆಯಲ್ಲ ಸರ್. ಯಾಕಂದರೆ ಫಸ್ಟ್ ಟೈಮ್ ಯಾವಾಗಲೂ ಕಷ್ಟದ ಹಾದಿಯಲ್ಲಿ ತೋರಿಸೋರಿಗೆ ಆ ಕಷ್ಟದ ಮೆಟ್ಟಿಲು ನಿಮಗೆ. ಯಾಕಂದರೆ ನ್ಯೂಸ್ನವ್ರು ಅಂದರೆ ಸುಮ್ಮನೆ ಇಲ್ಲ ಸರ್. ಯಾಕಂದರೆ ಯಾರೋ ಒಂದು ಮಾಡ್ತಾರೆ ಅಂದರೆ ಅದು ಸಪೋರ್ಟ್ ಮಾಡಿ ನಮ್ಮ ಕರ್ನಾಟಕ ಜನತೆಗೆ ತಿಳಿಸ್ತೀರಂದರೆ ಅದು ಸುಮ್ಮನೆ ಅದು ಮಾತೂ ಅಲ್ಲ ಸರ್. ಯಾಕಂದರೆ ನೀವು ಅಲ್ಲಿಂದ ಬಂದು, ಯಾಕಂದ್ರೆ ನಿಮಗೆ ಅಷ್ಟು ಟೈಮ್ ಬಿಡುವಾಗಿ ಬಡವ್ರನ್ನ ಈ ಥರ ಇಂಟ್ರೂ ಮಾಡ್ತಿರಲ್ಲ, ದಿಸ್ ಈಸ್ ಪ್ರೌಡ್ ಆಫ್ ಮೂಮೆಂಟ್ ಸರ್ ಇದೆಲ್ಲ. ಯಾಕಂದರೆ ಅಷ್ಟು ಗುರುತಿಸಿ ಮಾಡ್ತಿದ್ರಲ್ಲ, ಗರುಡ ಚಾನಲ್ ಭಾಳ ಹೆಮ್ಮೆ ಅನಿಸ್ತಿದೆ ಸರ್. ಯಾಕಂದರೆ ನಾವು ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೋದ್ರೂ ನಾನು ಇದು ಹೇಳ್ತೀನಿ ಸರ್, ನಿಜವಾಗ್ಲೂ ಇಂಥ ಚಾನಲ್ಗಳು ಇನ್ನೂ ನಮ್ಮಂಥ ಬಡವರಾಗಲಿ ಕಷ್ಟಪಟ್ಟವರಾಗಲಿ ಇನ್ನೂ ಇದ್ದಾರೆ ಸರ್. ಅವ್ರನ್ನೂ ಇಂಟ್ರೂ ಮಾಡಿ ಸರ್. ಆಗಲೇ ಸೋಷಿಯಲ್ ಮೀಡ್ಯಾದಲ್ಲಿ ಆಗಲಿ ಈ ನ್ಯೂಸ್ನಿಗೆ ನಾನು ನನ್ನ ಫ್ರೆಂಡ್ಸು ಆಗಲಿ ಎಲ್ಲರಿಗೆ ಶೇರ್ ಮಾಡ್ತೀನಿ ಸರ್. ಖಂಡಿತವಾಗಿಯೂ ಈ ಚಾನಲ್ನ ಭಾಳ ಹೆಮ್ಮೆ ಅನಿಸ್ತಿದೆ ಸರ್ ನನಗೂ ಕೂಡ. ಯಾಕಂದರೆ ನಮ್ಮಂಥ ಬಡವ್ರನ್ನ ಈ ಥರ ಮಾಡಿ ಇಂಟರ್ವ್ಯೂಸ್ ಮಾಡ್ತಿದ್ದೀರಲ್ಲ, ಭಾಳ ಖುಷಿ ಅನಿಸ್ತಿದೆ ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಥ್ಯಾಂಕ್ ಯು ಗಂಗಾಧರ್ ಅವರೇ. ನಿಮ್ಮ ಒಂದು ಉತ್ಪ್ರೇಕ್ಷೆಯ ಮಾತುಗಳು ನಿಜಕ್ಕೂ ನಮಗೆ ಮತ್ತಷ್ಟು ಶಕ್ತಿಯನ್ನು ಕೊಡ್ತಾ ಇದೆ, ಮತ್ತಷ್ಟು ಉರಿದುಂಬಿಸ್ತಕ್ಕಂಥ ಒಂದು ಮಾತುಗಳನ್ನು ಹೇಳಿದ್ರಿ. ಗರುಡ ಚಾನಲ್ ಜೊತೆ ಇಷ್ಟೊತ್ತು ಮಾತಾಡೋದಕ್ಕಾಗಿ ಗರುಡ ನ್ಯೂಸ್ ತಂಡದಿಂದ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.